ಎಲ್ರಿಗೂ ಈ ಒಂದು ವಿಜಯದಶಮಿ ಹಬ್ಬದ ಶುಭಾಶಯಗಳು. ಇವತ್ತು ಇಂತಹ ಒಂದು ಮಹತ್ವದಂಥ ದಿನದಂದು ಕರ್ನಾಟಕ ನ್ಯೂಸ್ ಬೀಟ್ ಒಂದು ಹೊಸದಾಗಿ ನೂತನವಾಗಿ ಈ ಒಂದು ಕಚೇರಿಯನ್ನು ಇವತ್ತು ಒಂದು ನಾಡಿನ ಒಂದು ವಿಶೇಷವಾದ ದಿನದಿಂದ ಪ್ರಾರಂಭಿಸಿದ್ದಾರೆ. ಆ ಒಂದು ಮಾಧ್ಯಮಕ್ಕೆ ಸಮಸ್ತ ಎಲ್ಲರ ಪರವಾಗಿ ನಾವು ತುಂಬು ಹೃದಯದಿಂದ ನಮ್ಮ ಸಂಸ್ಥೆ ಚಿಲುಮೆ ಸಂಸ್ಥೆಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ಗೆ ಆಲ್ ದ ಬೆಸ್ಟ್. ವೆರಿ ಮಚ್. ಎರಡು 2014ರಲ್ಲಿ ಪತ್ರಿಕೆಯಾಗಿ ಸ್ಥಾಪನೆಗೊಂಡಂಥ ಕರ್ನಾಟಕ ನ್ಯೂಸ್ ಬೀಟ್ ಇವತ್ತು ಕಳೆದ ಬಾರಿ ಡಿಜಿಟಲ್ ಮಾಧ್ಯಮವಾಗಿ ಮೇಲ್ದರ್ಜೆ ಹೊಂದಿ ಇವತ್ತು ಕೇಬಲ್ ಟಿವಿಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗೂ ಲಭ್ಯವಿದೆ. ಕರ್ನಾಟಕ ನ್ಯೂಸ್ ಬೀಟ್ ತಂಡಕ್ಕೆ ಶುಭವಾಗಲಿ. ಹಾಗೆ ಗೆಳೆಯ ನಾಗರಾಜ್ ಅವರ ಪ್ರಯತ್ನಕ್ಕೆ ಆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಹೊಸದಾಗಿ ಪ್ರಾರಂಭವಾಗ್ತಾ ಇರುವಂತಹ ಕರ್ನಾಟಕ ನ್ಯೂಸ್ ಬೀಟ್ಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಕರ್ನಾಟಕ ನ್ಯೂಸ್ ಬೀಟ್ ಪ್ರಾರಂಭ ಮಾಡಿದರೆ ನಿಮ್ಗೆ ಶುಭವಾಗಲಿ, ದೇವರು ಒಳ್ಳೇದು ಮಾಡಲಿ. ಈಗ ನಾಗರಾಜ್ ಸರ್ ನಿನ್ನೆ ಒಬ್ಬರಿಗೆ ನಮಗೆ ಭಾಳ ಅತ್ಯಾತ್ಮೀಯ ಒಬ್ಬರಿಗೆ ದೂರವಾಣಿ ಕರೆ ಮಾಡಿ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು ಮತ್ತು ನನಗೆ ಹೆಮ್ಮೆ ಅನಿಸ್ತು. ಯಾಕಂತ ಹೇಳಿದ್ರೆ ನಾವು ಇಲ್ಲೇ ನಮ್ಮ ನಾಕ್ಷೇಟಲ್ಲಿ ನನ್ನ ತವರೂರು ಗೆದ್ದಲ್ಲಿ ಹಾಗೂ ಸಂಜಯ್ ನಗರ, ಭದ್ರಪಾಲಿ ಈ ಥರ ಕಡೆ ನನ್ನ ಒಂದು ನಡೆದು ಬಂದ ಹಾದಿ ಮತ್ತು ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಭಾಳ ಸಮೀಪದಲ್ಲೇ ಮಾಡಿರ್ತಕ್ಕಂಥದ್ದು ನಾನು. ಮತ್ತು ಹೆಮ್ಮೆಯ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇದು ಇಲ್ಲಿ ಒಂದು ನ್ಯೂಸ್ ಬೀಟ್ ಅಂತ ಒಂದು ಚಾನಲ್ ಓಪನ್ ಮಾಡಿದ್ರೆ ಅಂದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷದಾಯಕವಾಯಿತು. ಅದರಲ್ಲೂ ಸ್ಥಳೀಯರು ಪಾಪ ಈ ಒಂದು ಮಟ್ಟಕ್ಕೆ ಬೆಳೀತಾರೆ ಅಂತ ಹೇಳಿದ್ರೆ ಭಾಳ ಸಂತೋಷ ಆಯಿತು, ಹೆಮ್ಮೆ ಅನಿಸ್ತಾ ಇದೆ. ಮತ್ತು ನಾಗರಾಜ್ ಸರ್ಗೂ ಎಷ್ಟು ನಾನು ಅಭಿನಂದನೆ ಹೇಳಿದ್ರು ಸಾಕಾಗಲ್ಲ. ಆದರೆ ಅವರು ನಿರ್ಭೀಡತೆಯಿಂದ ಮತ್ತು ಒಂದು ಪಾರದರ್ಶಕವಾಗಿ ಹಾಗೂ ಯಾವುದೇ ಒಂದು ವ್ಯತಿರಿಕ್ತವಾಗಿ ಯಾವುದೇ ಭಾವನೆಗಳನ್ನ ಮೂಡ್ದಿರ ನೇರವಾಗಿ ಏನು ನೈಜತೆ ಸುದ್ದಿಗಳು ಏನಿದೆಯೋ ಅದನ್ನು ಬಿತ್ತರಿಸಿ ಅಂತ ನಾನು ಅವ್ರ ಹತ್ರ ನಾನು ಕಳಕಳಿಯಾಗಿ ಬೇಡಿಕೊಳ್ತೇನೆ. ಮತ್ತು ಇನ್ನೂ ಎಮ್ಮರವಾಗಿ ಬೆಳಿಬೇಕು ಅಂತ ನನ್ನ ಆಸೆ. ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ಸಹ ಸಿಬ್ಬಂದಿಯವರು ನೋಡಿದೆ, ಎಲ್ಲ ನುರಿತ ಅನುಭವಿಗಾರರು ಇದ್ದಾರೆ. ಮತ್ತು ಛಾಯಾಚಿತ್ರಗಾರರಾಗಿರ್ಬೋದು, ಮತ್ತು ಅಪರಾಧ ವಿಭಾಗದ ಸಂಬಂಧಪಟ್ಟಂತೆ ಒಂದು ವಿಶ್ಲೇಷಣೆ ಮಾಡೋದ್ರಲ್ಲಿ ಎಲ್ಲ ನೋಡಿದೆ. ಭಾಳ ನನಗೆ ಹೆಮ್ಮೆ ಅನಿಸ್ತು. ಅದರಲ್ಲೂ ಒಂದು ಹಳಬರು 4-5 ಜನ ಇದ್ದಾರೆ. ಒಂದು ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ನನಗೆ ಈಗ ಇಲ್ಲಿ ನಮ್ಮ ನಾಗರಾಜ್ ಸರ್ ಇಲ್ಲಿ ಕರೆದು ನನಗೆ ಒಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅನಂತ ವಂದನೆಗಳು ಹಾಗೂ ಸಹಸ್ತ ಆತ್ಮೀಯ ಸಿಬ್ಬಂದಿಯವರಿಗೆ ದಸರಾ ಹಾಗೂ ವಿಜಯದಶಮಿಯ ಉತ್ಪೂರ್ವಕ ಅಭಿನಂದನೆಗಳು. ನಮ್ಮ ನಾಗರಾಜ್ ಆರೇವಳ್ಳಿ ಅವರಿಗೆ ನನ್ನ ಶುಭಾಶಯಗಳು ಮತ್ತು ಶುಭಕಾಮನೆಗಳು, ಧನ್ಯವಾದಗಳು ಅರ್ಪಿಸುತ್ತಾ ಈ ಕರ್ನಾಟಕ ನ್ಯೂಸ್ ಬೀಟ್ ಸಂಸ್ಥೆ ಅವ್ರು ಹೇಳಿದ ಹಾಗೆ ಹಂತವಾಗಿ ಮೇಲ್ಬರ್ತಿದೆ. ಇವತ್ತು ಒಂದು TV ಚಾನಲ್ ಉದ್ಘಾಟನೆ ಆಗೋದು ಭಾಳ ಸಂತೋಷಕರ ವಿಚಾರ. ಇದಕ್ಕೆ ನನ್ನ ಮತ್ತು ನಮ್ಮ ನೆರೆಯವರಾದ ಬೀದಿಯವರ ಎಲ್ಲರ ಆಶೀರ್ವಾದಗಳನ್ನು ತಿಳಿಸುತ್ತಾ ನಾನು KC ಜನರಲ್ ಹಾಸ್ಪಿಟ್ಲಲ್ಲಿ ಸುಮಾರು 23 ವರ್ಷಗಳ ಕಾಲ ರೇಡಿಯಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ, ಈಗಲೂ ಮಾಡ್ತಾ ಇದ್ದೇನೆ. ಹಾಗಾಗಿ ಇವರ ಒಂದು ಕಾರ್ಯಕ್ಕೆ ನಮ್ಮ ಪ್ರೋತ್ಸಾಹ ಯಾವತ್ತೂ ಇರುತ್ತೆ. ಯಾವತ್ತೂ ನಾವು ನಮ್ಮ ವಿಶೇಷ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ನಮಸ್ಕಾರ.